ಈಗ ಇನ್ನೊಬ್ಬ ವಿದ್ವಾಂಸರು ಮುಂಬಯಿಯ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಪರಮಪೂಜ್ಯ ಮಾಹುಲಿ ಆಚಾರ್ಯರ ಹತ್ತಿರ ಅಧ್ಯಯನವನ್ನು ಮಾಡಿ ದಾವಣಗೆರೆಯಲ್ಲಿ ಇದ್ದು ವಿಶೇಷವಾಗಿ ಧರ್ಮ ಜಾಗೃತಿಯನ್ನು ಪಾಠ ಪ್ರವಚನವನ್ನು ಯುವಕರಲ್ಲಿ ಒಂದು ಉತ್ಸಾಹವನ್ನು ಹಾಗೂ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಸರ್ವಮೂಲಾದಿ ಗ್ರಂಥಗಳಲ್ಲಿ ಮಗ್ನರಾದ ಪಂಡಿತ ಡಾಕ್ಟರ್ ಎ.ಎಸ್. ವೆಂಕಟಗಿರೀಶಾಚಾರ್ಯರು. ಇವರು ಅನೇಕ ಭಾಷೆಗಳನ್ನು ಚೆನ್ನಾಗಿ ಬಲ್ಲವರು. MSc ಮಾಡಿಕೊಂಡು ಅವರು CA ಮಾಡಿಕೊಳ್ಳುವುದಕ್ಕಾಗಿ ಮುಂಬೈಗೆ ಬಂದು ಅಲ್ಲಿ ಪರಮಪೂಜ್ಯ ಮಾಹುಲಿ ಆಚಾರ್ಯರ ಒಂದು ಪ್ರಭಾವದಿಂದ ಅವರು ಈ ಸಂಸ್ಕೃತ ಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು ಅಂತ ಸಂಪೂರ್ಣವಾಗಿ ಕೇವಲ 7-8 ವರ್ಷಗಳಲ್ಲೇನೆ ರಾಮ ಶಬ್ದವನ್ನು ಮೊದಲೇ ಮಾಡಿಕೊಂಡು ಸುಧಾಂತ ಅಧ್ಯಯನವನ್ನು ಮಾಡಿ ತರ್ಕ, ವ್ಯಾಕರಣ, ವೇದಾಂತ ಈ ಶಾಸ್ತ್ರಗಳಲ್ಲಿ ಅದ್ಭುತವಾದ ವಿದ್ವತ್ತೆಯನ್ನು ಪಡೆದಿದ್ದಾರೆ. ಅವರು ಪ್ರಾರಂಭದಿಂದ ಒಳ್ಳೆಯ ಮೇಧಾವಿಗಳು. ಸುಮಾರು 1995ರಿಂದ ಇಲ್ಲಿಯವರೆಗೆ ದಾವಣಗೆರೆಯಲ್ಲಿ ಇದ್ದು ವಿಶೇಷವಾಗಿ ಧರ್ಮ ಜಾಗೃತಿಯನ್ನು ಮಾಡಿ ಪರಿಚಿತರಾಗಿದ್ದಾರೆ. ಶ್ರೀಸುಧಾ ಮಾಸಪತ್ರಿಕೆಯಲ್ಲಿ ಅವರು ಸರ್ವಮೂಲ ಸಾರ ಸಂಗ್ರಹ ಅನ್ನುವ ಒಂದು ಲೇಖನಗಳನ್ನು ಕೂಡ 15 ವರ್ಷಗಳಿಂದ ನಾವು ಕಾಣ್ತಾ ಇದ್ದೇವೆ. ವಾಯುದೇವರ ಮಹಿಮಾ ಅನ್ನುವ ವಿಷಯದಲ್ಲಿ ಅವರು ರಿಸರ್ಚ್ ಮಾಡಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಉಪನಿಷತ್ತು ಮೊದಲಾದವುಗಳಲ್ಲಿ ವಿಶೇಷವಾದ ಪ್ರಾವೀಣ್ಯವನ್ನು ಪಡೆದಿರುವ ಪೂಜ್ಯರಾದ ಡಾಕ್ಟರ್ ಎ.ಎಸ್. ವೆಂಕಟಗಿರೀಶಾಚಾರ್ಯರು ಈಗ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವ ಸಪ್ತಾನ್ನ ವಿದ್ಯಾ 7 ಅನ್ನಗಳು. ನಾವೆಲ್ಲ ತಿಳಿದದ್ದು ಒಂದೇ ಅನ್ನ, ಆದರೆ ಭಗವಂತ 7 ಅನ್ನಗಳನ್ನು ಸೃಷ್ಟಿಯನ್ನು ಮಾಡಿದ್ದಾನೆ. ಅದು ಯಾವುದು, ಯಾರಿಗೆ ಆ ಅನ್ನ ಸೇರ್ತದೆ ಅನ್ನುವ ಆ ಉಪನಿಷತ್ತಿನ ರಹಸ್ಯ ವಿದ್ಯೆಯನ್ನು ಎಲ್ಲರಿಗೂ ತಿಳಿಸಿಕೊಡಬೇಕು ಅಂತ ಅವರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಓಷ್ಠಾಪಿಧಾನ ನಕುಲೀ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ವಾದಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ 50 ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪೂಜ್ಯರಾದ ಮಹಾಸ್ವಾಮಿಗಳವರ ಚರಣ ಕಮಲಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕ
ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದ ಎಲ್ಲ ವಿದ್ವಾಂಸರಿಗೆ ಶಿರಬಾಗಿ ವಂದಿಸುತ್ತಾ ಕೊಟ್ಟ ಸಮಯದಲ್ಲಿ ಪುಟ್ಟ ವಿಷಯವನ್ನು ಅಲ್ಪಮತಿಯಿಂದ ಯಥಾಮತಿ ನಿರೂಪಣೆ ಮಾಡುವ ಪ್ರಯತ್ನ ಪಡುವೆ. ಉಪನಿಷತ್ತಿನಲ್ಲಿ ಭಗವಂತ 7 ವಿಧವಾದ ಅನ್ನವನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಆ 7 ವಿಧವಾದ ಅನ್ನ ಯಾವುದು, ಯಾರಿಗಾಗಿ ಎಷ್ಟನ್ನು ಸೃಷ್ಟಿ ಮಾಡಿದ, ಇದರ ಕುರಿತಾಗಿ ನಾವು ಚಿಂತನೆಯನ್ನು ಮಾಡುವಾಗ ಪರಮಾತ್ಮ 7 ವಿಧವಾದ ಅನ್ನವನ್ನು ಸೃಷ್ಟಿಸಿದ ಅಂತ. ಆ 7 ವಿಧವಾದ ಅನ್ನದಲ್ಲಿ ಒಂದು ನಾವೆಲ್ಲರೂ ಸ್ವೀಕಾರ ಮಾಡುವ, ನಾವೆಲ್ಲರೂ ನಿತ್ಯ ಉಣ್ಣುವ ಅನ್ನ ಒಂದಾದರೆ, ಪಶುಗಳಿಗಾಗಿ ಭಗವಂತ ಒಂದು ಅನ್ನವನ್ನು ಕೊಟ್ಟ. ಪಶುಗಳಿಗೆ ಆಹಾರವಾಗಿ ಭಗವಂತ ಕೊಟ್ಟ ಅನ್ನ ಒಂದು. ಆಮೇಲೆ ದೇವತೆಗಳಿಗೆ ಪರಮಾತ್ಮ 2 ವಿಧವಾದ ಅನ್ನವನ್ನು ನೀಡಿದ. ಭಕ್ತರಲ್ಲಿ ವಿನಂತಿ, ದಯವಿಟ್ಟು ಮನುಷ್ಯರಿಗೆ ಒಂದು, ಪಶುಗಳಿಗೆ ಒಂದು, ದೇವತೆಗಳಿಗೆ 2, ತನಗಾಗಿ ಭಗವಂತ 3 ಅನ್ನವನ್ನು ಸೃಷ್ಟಿ ಮಾಡಿದ. ಹೀಗೆ ಒಟ್ಟು 7 ವಿಧವಾದ ಅನ್ನವನ್ನು ಭಗವಂತ ಸೃಷ್ಟಿಸಿದ ಅಂತ. ಇದರ ಎಲ್ಲ ವಿವರಣೆಯನ್ನು ನಾನು ಮಾಡುವುದಿಲ್ಲ, ಸಮಯ ಅವಕಾಶ ಅಲ್ಪವಾಗಿರುವುದರಿಂದ ಒಂದೆರಡು ಮಾತನ್ನು ಮಾತ್ರ ಹೇಳ್ತೇನೆ. ಮೊದಲನೆಯದು, ಮನುಷ್ಯರಿಗಾಗಿ ಪರಮಾತ್ಮ ಒಂದು ಅನ್ನವನ್ನು ಕೊಟ್ಟ. ಯಾವುದದು ಅಂತಂದರೆ, ಯದಿದಂ ಅದ್ಯತೆ ಪ್ರಾಣಿಭಿ, ನಿತ್ಯವೂ ನಾವೆಲ್ಲರೂ ಉಣ್ಣುವ ಅನ್ನ ಇದು ಭಗವಂತ ನಮಗಾಗಿ ಕೊಟ್ಟ, ನಮಗಾಗಿ ಸೃಷ್ಟಿಸಿದ ಒಂದು ವಿಧವಾದ ಅನ್ನ. ಇದರ ಬಗ್ಗೆ ಒಂದೆರಡು ತುಂಬ ನಿರಂತರ ಚಿಂತನೆ ಮಾಡಬೇಕಾದ, ನಿರಂತರ ನೆನಪಿಡಬೇಕಾದ ವಿಚಾರಗಳನ್ನು ಉಪನಿಷತ್ತು ನಮಗೆ ಹೇಳುತ್ತೆ. ಏನು? ನಾವು ಅನ್ನವನ್ನು ತಿಂತೇವೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏಕಾದಶಿ ಬಿಟ್ಟರೆ 2 ಹೊತ್ತು ಪ್ರತಿದಿನ ವರ್ಷಕ್ಕೆ 360 ದಿನ ಹೀಗೆ ಬದುಕಿರುವಷ್ಟು 60, 70, 80, 90 ವರ್ಷ ತಿಂತಾನೆ. ಹೌದಾ? ಎಷ್ಟು ಜನ ಇದ್ದಾರೆ? ಜನಸಂಖ್ಯೆ ನಾವು ಇವತ್ತು ಕೌಂಟ್ ಮಾಡ್ತೀವಲ್ಲ, ಆ ಜನಸಂಖ್ಯೆ ಮನುಷ್ಯರ ಜನಸಂಖ್ಯೆ ಅಷ್ಟೇ ನಾವು ಮಾಡ್ತೇವೆ. ಇದೀಗ ಪೂರ್ವ ಉಪನ್ಯಾಸಕಾರ ಹೇಳಿದ್ರಲ್ಲ, 84 ಲಕ್ಷ -1 ಅಂತ. ಆ 84 ಲಕ್ಷ -1 ಅಂತ ಹೇಳ್ತೀವಲ್ಲ, ಆ -1 ಮಾಡಿದಾಗ ಏನು ಉಳಿತದಲ್ಲ, 83,99,999 ಉಳಿತದಲ್ಲ, ಅವ್ರು ಯಾರು ತಿನ್ನುವುದಿಲ್ಲೇನು? ಅವರು ಉಣ್ತಾರೆ. ನಾವು ತಿನ್ನುವ ಆಹಾರ, ಅವರು ತಿನ್ನುವುದು ಆಹಾರ. ಸರಿ, ಉಪನಿಷತ್ತೊಂದು ಪ್ರಶ್ನೆ ಮಾಡುತ್ತೆ, ನಾವೆಲ್ಲರೂ ಕೂಡ ಅದನ್ನು ಯಾವಾಗ ಮೆಲುಕು ಹಾಕ್ತಾ ಇರಬೇಕು. ಕಸ್ಮಾತ್ ತಾನಿ ನಕ್ಷೀಯಂತೆ ಅದ್ಯಮಾನಾನಿ ಸರ್ವದಾ. ಇಷ್ಟು ಜನ ಪ್ರತಿನಿತ್ಯ ಊಟ ಮಾಡ್ತಾರೆ, ಯಾಕೆ ಅನ್ನ ಕಡಿಮೆ ಆಗ್ತಾ ಇಲ್ಲ? ಯಾಕೆ ಅನ್ನ ಧಾನ್ಯ ಕಡಿಮೆ ಆಗ್ತಾ ಇಲ್ಲ? ಹಸಿವೆಯಿಂದ ಯಾರೋ ಸತ್ರು ಅಂತ ಕೇಳ್ತಿರ್ತೀವಿ. ಅದು ಅನ್ನ ಇಲ್ಲ, ಅನ್ನ ಸೃಷ್ಟಿಯಾಗಿಲ್ಲ, ಭೂಮಿಯಲ್ಲಿ ಅನ್ನ ಧಾನ್ಯ ಬೆಳೆದಿಲ್ಲ ಅಂತಲ್ಲ. ಅವರಿಗೆ ಕೊಂಡುಕೊಳ್ಳುವ ಶಕ್ತಿ ಇಲ್ಲ, ಅಥವಾ ಅವರಿಗೆ ಅದನ್ನು ಖರೀದಿ ಮಾಡುವಷ್ಟು ಸಂಪತ್ತಿಲ್ಲ, ತುಂಬ ಬಡತನ ಇದೆ, BPL-ನಲ್ಲಿದ್ದಾರವರು, ಬಿಲೋ ಪವರ್ಟಿ ಲೈನ್ ಅಂತ ಅದೇನೇ ಇರಬಹುದು. ಆದರೆ ಮೆಜಾರಿಟಿ ಇರ್ತಕ್ಕಂತಹ ಜನರು
ಎಲ್ಲರೂ ಊಟವನ್ನು ಮಾಡ್ತಾರೆ, ಅನ್ನವನ್ನು ತಿಂತಾರೆ. ಯಾಕೆ ಅದು ಕಡಿಮೆ ಆಗ್ತಾ ಇಲ್ಲ? ಪ್ರತಿ ವರ್ಷ ಭೂಮಿಯಲ್ಲಿ ನಾವು ಬೀಜವನ್ನು ಬಿತ್ತಿದಾಗ ಬೆಳೀತದೆ, ಪ್ರತಿ ವರ್ಷ ಬೆಳೀತದೆ. ಕಲಿಯುಗದಲ್ಲಿ ವರ್ಷಕ್ಕೆ 2 ಬೆಲೆ ಅಂತ ನಾವು ಕಾಣ್ತೇವೆ, ಹಿಂಗಾರಿ ಮುಂಗಾರಿ ಅಂತ ಕಾಣ್ತೀವಿ. ಇರಲಿ, ಆ ಧಾನ್ಯ ಇದು ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಉಪನಿಷತ್ತು ಹೇಳುತ್ತೆ. ತುಂಬ ಸುಂದರವಾದ ಒಂದು ಮಾತು. ಯೋ ವೈತಾಂ ಅಕ್ಷಿತಿಂ ವೇದ. ದೇವರಿಗೊಂದು ಹೆಸರಿದೆ, ತುಂಬ ಅಪರೂಪದ ಹೆಸರನ್ನು ಉಪನಿಷತ್ತು ಹೇಳುತ್ತೆ. ಏನದು? ದೇವರಿಗೆ ಅಕ್ಷಿತಿ ಅಂತ ಕರೀತಾರೆ. ಅನಂತ ನಾಮವುಳ್ಳ ಭಗವಂತನಿಗೆ ಇದು ಒಂದು ಅಪರೂಪದ ಉಪನಿಷತ್ತು ಹೇಳುವ ಹೆಸರು ಅಕ್ಷಿತಿ. ಅಕ್ಷಿತಿ ಅಂತ ದೇವರಿಗೆ ಕರೀತಾರೆ. ಯಾಕೆ ದೇವರಿಗೆ ಅಕ್ಷಿತಿ ಅಂತ ಕರೀಲಿಕ್ಕೆ ಕಾರಣವೇನು ಅನ್ನೋದನ್ನು ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಅನ್ನ ಅಕ್ಷಯವಾಗಿ ಬೆಳೆಯುವಂತೆ ಭಗವಂತ ಮಾಡುತ್ತಾನೆ, ಆದ್ದರಿಂದ ಪರಮಾತ್ಮನಿಗೆ ಅಕ್ಷಿತಿ ಅಂತ ಕರೀತಾರೆ. ಇದು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಷಯ. ಯಾಕೆ? ಒಂದು ಕ್ಷಣ ಸ್ವಲ್ಪ ನಾವು ಆಚೆ ಈಚೆ ನೋಡದೆ ಸ್ವಲ್ಪ ನನ್ನ ಕಡೆ ಗಮನ ಕೊಡಿ. ತುಂಬ ಚಿತ್ತ ವಿಕ್ಷೇಪ ಆಗ್ತದೆ ನಮಗೆಲ್ಲರೂ ಕೂಡ. ಇದೊಂದು ತುಂಬ ನಿತ್ಯ ನಾವು ಚಿಂತಿಸಬೇಕಾದ, ಊಟ ಮಾಡುವಾಗ, ನೈವೇದ್ಯ ಮಾಡುವಾಗ, ಧಾನ್ಯವನ್ನು ಅಂಗಡಿಯಿಂದ ತರುವಾಗ, ಅಡಿಗೆ ಮಾಡಲಿಕ್ಕೆ ಡಬ್ಬಿಯಿಂದ ಅಕ್ಕಿ ಬೇಳೆ ತೆಗೆದು ಅನ್ನಕ್ಕೆ ಇಡುವಾಗ ಚಿಂತನೆ ಮಾಡಬೇಕಾದ ವಿಷಯ. ನೋಡಿ, ನಮಗೆ ಧಾನ್ಯ ಬೇಕು ಅಂತ ನಾವೇನು ಮಾಡ್ತೀವಿ? ಬೆಳೆ ಬೇಕು ಅಂತ ಭೂಮಿಯಲ್ಲಿ ಬೀಜವನ್ನು ಬಿತ್ತಿತೀವಿ. ಸರಿ, 3 ತಿಂಗಳು 6 ತಿಂಗಳಾದ ಮೇಲೆ ಬೆಳೆ ಬೆಳೀತದೆ, ಅದು ಸರಿಯೇ. ವಿಚಾರ ಮಾಡಿ, ಪರಮಾತ್ಮ ಹೀಗೆ ನಾಳಿಂದ ಒಂದು ರೂಲ್ ಮಾಡಿದ. ನೀವು ಭೂಮಿಯಲ್ಲಿ ಎಷ್ಟು ಬೀಜವನ್ನು ಬಿತ್ತುತ್ತೀರೋ ಅಷ್ಟು ಬೀಜ ರಿಟರ್ನ್ ನಾನು ಕೊಡ್ತೇನೆ. ಒಂದು ಮಾವಿನ ಗೊರಟೆಯನ್ನು ಭೂಮಿಯಲ್ಲಿ ಬಿತ್ತಿದರೆ 1 ಮಾವಿನ ಹಣ್ಣು ಕೊಡ್ತೀನಿ. 1 ಭತ್ತವನ್ನು ಭೂಮಿಯಲ್ಲಿ ಬಿತ್ತಿದರೆ 1 ಅಕ್ಕಿಯ ಕಾಳನ್ನು ಕೊಡ್ತೀನಿ. 1 ಹೆಸರ ಕಾಳನ್ನು ಭೂಮಿಯಲ್ಲಿ ಬಿತ್ತಿದರೆ 1 ಹೆಸರ ಕಾಳನ್ನು ಕೊಡ್ತೀನಿ. 1 ಜೋಳದ ಬೀಜವನ್ನು ಬಿತ್ತಿದರೆ 1 ಜೋಳ ರಿಟರ್ನ್ ಕೊಡ್ತೀನಿ ನಾನು. ಆಲೋಚನೆ ಮಾಡಿ. ಹೀಗೇನಾದರೂ ಭಗವಂತ ಒಂದು ಕಾನೂನು ತಂದರೆ, ಬಕ್ರಿ ಮಾಡಿ ತಿನ್ನುವುದೇನು, ನಿತ್ಯ ಊಟ ಮಾಡುವುದೇನು, ನಮ್ಮ ಹೊಟ್ಟೆ ತುಂಬುವುದು ಹೇಗೆ? ಪರಮಾತ್ಮ ಎಂತಹ ದೊಡ್ಡ ಕರುಣಾಶಾಲಿ, ದೇವರಿಗೆ ಕರುಣಾಸಾಗರ ಅಂತ ನಾವು ಕರಿತೀವಿ. ಯಾಕೆ? ಇದನ್ನು ಚಿಂತನೆ ಮಾಡಬೇಕು ನಾವು. ಭೂಮಿಯಲ್ಲಿ ಬಿತ್ತುವ ಬೀಜ 1, ನಮಗೆ ಭಗವಂತ ಇನ್ ರಿಟರ್ನ್ ಕೊಡುವುದು 10, 100, 1000, 10,000 ಭಗವಂತ ಇನ್ ರಿಟರ್ನ್ ಪರಮಾತ್ಮ ನಮಗೆ ಕೊಡ್ತಾನೆ. 1 ಕೊಟ್ಟರೆ 10, 100 ಕೊಡುವ ಸ್ವಾಮಿ. ಅವನು ಎಂಥ ಕರುಣಾಸಾಗರ! ಅವನು ಕೊಡಲಿಕ್ಕೆ ಶುರು ಮಾಡಿದರೆ ನಮಗೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಭಗವಂತ ನಮಗೆ ಸಮೃದ್ಧವಾಗಿ ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೆ ಉತ್ತಮ ನಿದರ್ಶನ ಅಂದರೆ ನಿತ್ಯ ನಾವು ಮಾಡುವ ಊಟದ ಧಾನ್ಯ. 1 ಬಿತ್ತಿದರೆ ಪರಮಾತ್ಮ 10, 100, 1000 ಮಡಿ ಪರಮಾತ್ಮ ಕೊಡ್ತಾನೆ. 1 ಮಾವಿನ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ನಮಗೆ ವರ್ಷ ಪರಮಾತ್ಮ 1 ಗಿಡದಲ್ಲಿ 100, 200, 300, 500, 800 ಹಣ್ಣನ್ನು ಕೊಡ್ತಾನೆ, ಕಾಯನ್ನು ಕೊಡ್ತಾನೆ, 16 ವರ್ಷ ಕೊಡ್ತಾನೆ. ಇದು ದೇವರ ಕರುಣೆಯಲ್ಲವೇ? ದೇವರ ದೊಡ್ಡಸ್ತಿಕೆ ಅಲ್ಲವೇ? ಇದು ದೇವರು ನಮ್ಮ ಮೇಲೆ ಮಾಡ್ತಾ ಅಂತಹ ದೊಡ್ಡದಾದ ಒಂದು ಅನುಗ್ರಹವಲ್ಲವೇ? ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ವಾರ್ನಿಂಗ್ ಕೊಡ್ತಾನೆ, ಎಚ್ಚರ ಕೊಡ್ತಾನೆ. ತೈರ್ದತ್ತ ನಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ದೇವರು ಕೊಟ್ಟದ್ದನ್ನು ನಾವು ದೇವರಿಗೆ, ದೇವತೆಗಳಿಗೆ ಸಮರ್ಪಣೆ ಮಾಡಿ, ನಿವೇದನೆ ಮಾಡಿ, ನೈವೇದ್ಯನೆ ಮಾಡದೆ ನಾವೇ ಹಾಗೇ ತಿಂತೀವಿ ಅಂತಾದರೆ ನಾವೆಲ್ಲ ದೊಡ್ಡ ಕಳ್ಳರಾಗ್ತೇವೆ. ಆದ್ದರಿಂದ ಭಗವಂತ ನಮಗೆ ಕೊಟ್ಟದ್ದನ್ನು ಅವನಿಗೆ ನಿವೇದನೆ ಮಾಡಿ ನಾವು ಸ್ವೀಕಾರ ಮಾಡಬೇಕು. ಹಾಗೆ ಮಾಡದಿದ್ದರೆ ನಾವೆಲ್ಲರೂ ಕಳ್ಳರಾಗ್ತೇವೆ.
ಇದನ್ನು ಉಪನಿಷತ್ ಹೇಳತ್ತೆ, ಯೋ ವೈತಾಂ ಅಕ್ಷಿತಿಂ ವೇದ. ಭಗವಂತನಿಗೆ ಅಕ್ಷಿತಿ ಅಂತ ಕರೆದರು. ಯಾಕೆ? ಅನ್ನವನ್ನು ಅಕ್ಷಯವಾಗಿ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ದೇವರಲ್ಲಿ ಉಂಟು. ಇದನ್ನು ನಾವು ಅಡಿಗೆ ಮಾಡುವಾಗ ಹೆಣ್ಣು ಮಕ್ಕಳು, ನೈವೇದ್ಯ ಮಾಡುವಾಗ ಗಂಡಸರು, ಊಟ ಮಾಡುವಾಗ ಎಲ್ಲರೂ ಆಬಾಲ ವೃದ್ಧರ ಮೊದಲ ಮಾಡಿಕೊಂಡು ಎಲ್ಲರೂ ಕೂಡ ಊಟ ಮಾಡುವಾಗ ಚಿಂತನೆ ಮಾಡುವುದು ಬೇಡವೇ? ಆದ್ದರಿಂದ ಇದನ್ನು ನಾವು ನೈವೇದ್ಯ ಕಾಲಕ್ಕೆ, ಊಟ ಮಾಡುವಾಗ, ಅಡಿಗೆ ಮಾಡುವಾಗ, ಬಡಿಸುವಾಗ ಈ ಚಿಂತನೆ ನಮ್ಮ ತಲೆಯಲ್ಲಿರಬೇಕು. ದೇವರು ಕೊಟ್ಟದ್ದು, ದೇವರು ಅಕ್ಷಯ ಮಾಡಿ ಕೊಟ್ಟ, ನಾವಿವತ್ತು ಸುಖವಾಗಿ ಊಟ ಮಾಡ್ತೇವೆ. ಇದು ಒಂದು ಮಾತು. ಇನ್ನೊಂದು ಮಾತನ್ನು ಉಪನಿಷತ್ ಹೇಳತ್ತೆ, ನಾವು ಹಣ ಕೊಟ್ಟು ನಮಗೆ ಬೇಕಾದ ಕ್ವಾಲಿಟಿಯ ಪದಾರ್ಥವನ್ನು, ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಯಾವುದೇ ಇರ್ಬೋದು, ನಾವು ಬೇಕಾದನ್ನು ತಂದು ನಮ್ಮ ಮನೆಯಲ್ಲಿ ಡಬ್ಬಿಯಲ್ಲಿ ಚೀಲದಲ್ಲಿ ಸ್ಟಾಕ್ ಮಾಡ್ತೀವಿ. ನಾವೇನು ತಿಳಿತೀವಿ? ಈ ವರ್ಷ ಹೊಸ ಅಕ್ಕಿ ಮುಂದಿನ ವರ್ಷ ಬರುವ ತನಕ ಇನ್ನು ಅಕ್ಕಿ ಕೊಳ್ಳುವ ಕಾರಣ ಇಲ್ಲ. ಯಾಕೆ? 2 ಕ್ವಿಂಟಾಲ್ ಅಕ್ಕಿ ಮನೆಯಲ್ಲಿ ಇದೆ. ನಿಜ, ಮನೆಯಲ್ಲಿ ಇದ್ದದ್ದು ನಿಜ, ಅದನ್ನು ಊಟ ಮಾಡ್ತೀವಿ ನಿಜ. ಆದರೆ ಎಚ್ಚರ ಇರಲಿ, ಉಪನಿಷತ್ತು ನಮಗೆ ಎಚ್ಚರಿಸ್ತದೆ, ಆ ಅನ್ನಕ್ಕೆ ನಾನು ಒಡೆಯನಲ್ಲ, ಆ ಅನ್ನಕ್ಕೆ ನಾನು ಸ್ವಾಮಿಯಲ್ಲ. ಐ ಆಮ್ ದ ಕೇರ್ ಟೇಕರ್, ಐ ಆಮ್ ನಾಟ್ ದ ಓನರ್. ನಾನು ಯಜಮಾನನಲ್ಲ, ನಾನು ಕೇವಲ ಅದರ ನಿಯಮನ ಮಾಡುವಂಥ ಒಬ್ಬ ವ್ಯವಸ್ಥಾಪಕ ಅಷ್ಟೇ ನಾನು. ಯಾಕೆ? ನಮ್ಮ ಮನೆಯಲ್ಲಿ ಇರುವ ಅಕ್ಕಿಯೋ, ಬೇಳೆಯೋ, ಧಾನ್ಯವೋ, ಮತ್ತೊಂದೋ, ಅದು ಎಲ್ಲವನ್ನೂ ನಾನೇ ಉಣ್ತೀನಿ ಅಂತ ಇಲ್ಲ. ನಿಮಗೆಲ್ಲ ಗೊತ್ತಿದೆಯಲ್ಲ, ಸಕ್ಕರೆ ಫ್ಯಾಕ್ಟ್ರಿಯ ಓನರ್ ಇರ್ತಾನೆ, ಒಂದು ಚಮಚ ಸಕ್ಕರೆ ತಿನ್ನುವ ಹಾಗಿರುವುದಿಲ್ಲ. ಎಲ್ಲ ಸಕ್ಕರೆಗೆ ಅವನೇ ಒಡೆಯ. ಆದರೆ ಒಂದು ದಿನದಲ್ಲೂ 1 ಚಮಚ ಸಕ್ಕರೆ ತಿನ್ನುವ ಯೋಗ್ಯತೆ ಅವನಿಗಿರುವುದಿಲ್ಲ. ಕಾರಣ ನಿಮಗೆಲ್ಲ ಸ್ಪಷ್ಟವಾಗಿದೆ. ಮೈ ತುಂಬ ಸಕ್ಕರೆ ಇದ್ದಾಗ ಸಕ್ಕರೆ ತಿನ್ನುವ ಹಾಗೆ ಇಲ್ಲ. ಹಾಗೆ ನಮ್ಮನೇಲಿರ್ತಕ್ಕಂಥ ಯಾವುದೇ ಧಾನ್ಯ ಇರ್ಬೋದು, ಅದಕ್ಕೆ ನಾನು ಯಜಮಾನ ಅಂತ ತಿಳಿಯಬಾರದು. ಹಾಗೆ ತಿಳಿದರೆ ಆಚಾರ್ಯರು ಭಾಷ್ಯದಲ್ಲಿ ಎಚ್ಚರ ಕೊಡ್ತಾರೆ, ಅಕ್ಷಯ್ಯವಾದ ಪಾಪ ಬರುತ್ತೆ. ಗಮನ ಬಿಟ್ಟು ಕೇಳಿ, ಎಂಥ ಎಚ್ಚರ ಕೊಡ್ತಾರೆ ಆಚಾರ್ಯರು. ನನ್ನ ಮನೆಯಲ್ಲಿರುವ ಎಲ್ಲ ಧಾನ್ಯಕ್ಕೆ ನಾನೇ ಸ್ವಾಮಿ, ನಾನೇ ಒಡೆಯ, ನನ್ನದು ಅಂತ ತಿಳಿದರೆ ನಮಗೆ ಅಕ್ಷಯ್ಯವಾದ ಪಾಪ ಬರುತ್ತೆ. ಆದ್ದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಅನ್ನ ಇರಬಹುದು, ಅದೆಲ್ಲವನ್ನು ನಾನು ಒಬ್ಬನೇ ತಿನ್ನುವುದಿಲ್ಲ, ನನ್ನ ಹೆಂಡತಿ ಮಕ್ಕಳಷ್ಟೇ ತಿನ್ನುವುದಿಲ್ಲ. ಮನೆಗೆ ಬಂದ ಅತಿಥಿ ಅಭ್ಯಾಗತರು ಸ್ವೀಕಾರ ಮಾಡ್ತಾರೆ. ಹೆಚ್ಚಾದ್ದನ್ನು ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವರು ತಿಂತಾರೆ, ಭಿಕ್ಷುಕರು ತಿಂತಾರೆ. ಇನ್ನೂ ಹೆಚ್ಚಾದಾಗ ಅನಾಥಾಶ್ರಮ ಕೊಡ್ತೀವಿ, ಅವರೂ ಸ್ವೀಕಾರ ಮಾಡ್ತಾರೆ, ಅವರೂ ತಿಂತಾರೆ. ಅವರೆಲ್ಲರಿಗೂ ಅನ್ನದ ಮೇಲೆ ಅಧಿಕಾರವಿದೆ. ನನ್ನ ಮನೆಯಲ್ಲಿದೆ ಅಂತಂದ ಮಾತ್ರಕ್ಕೆ ಅದಕ್ಕೆ ನಾನೇ ಯಜಮಾನ, ನಾನೇ ಒಡೆಯ, ನನಗೆ ಸ್ವಾಮಿತ್ವವಿದೆ ಅಂತನ್ನುವ ಚಿಂತನೆ ಸರ್ವಥಾ ಮಾಡಬಾರದು. ಇಂತಹ ಒಂದು ವಿಧವಾದ ಅನ್ನವನ್ನು ಭಗವಂತ ನಮಗೆಲ್ಲ ಮನುಷ್ಯರಿಗೆ ಕೊಟ್ಟ ಅಂತ ಹೇಳಿ ತಿಳಿಸಿಕೊಟ್ಟು, ಆಮೇಲೆ ಪಶುಗಳಿಗಾಗಿ ಒಂದು ಪರಮಾತ್ಮ ಅನ್ನವನ್ನು ಕೊಟ್ಟ. 2ನೇಯ ಅನ್ನ ಅದ್ಯಾವುದು ಅಂತಂದರೆ ಪಯಃ, ಹಾಲನ್ನು ಪರಮಾತ್ಮ ಪಶುಗಳಿಗೆ ಆಹಾರವಾಗಿ ಕೊಟ್ಟ. ಅದಕ್ಕಾಗಿ ಇನ್ನೊಂದು ತುಂಬ ಸುಂದರವಾದ ಮಾತು ಉಪನಿಷತ್ ಹೇಳುತ್ತೆ. ಹುಟ್ಟಿದ ಮಗುವಿಗೆ ಏನು ತಿನ್ನಿಸ್ತಾರೆ ಗೊತ್ತೇ? ಮೊದಲಿಗೆ ತಾಯಿಯ ಹಾಲನ್ನು ಕುಡಿಸುವ ಮೊದಲು ಮಗುವಿಗೆ ಒಂದು ಸಂಸ್ಕಾರ ಮಾಡಬೇಕು. ಜಾತ ಕರ್ಮ, ಪುತ್ರೇ ಜಾತೆ ಕ್ರಿಯಮಾಣ ಸಂಸ್ಕಾರ. ಹುಟ್ಟಿದ ಕೂಡಲೇ ಮಾಡಬೇಕು. ಅದಕ್ಕೆ ಜಾತಕರ್ಮ ಸಂಸ್ಕಾರ ಅಂತ. ಆ ಜಾತಕರ್ಮ ಸಂಸ್ಕಾರ ಮಾಡಿದಾಗ ಮಗುವಿಗೆ ಮೊದಲು ತಿನ್ನಿಸುವುದು ಏನು? ತುಪ್ಪದ ಜೊತೆಗೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಮಂತ್ರ ಪುರಸ್ಸರವಾಗಿ ಮಗುವಿಗೆ ಅದನ್ನು ತಿನ್ನಿಸಬೇಕು. ಆಮೇಲೆ ತಾಯಿಯ ಮೊಲೆಯ ಹಾಲನ್ನು ಕುಡಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತು ಮಾಡಲಿಕ್ಕೆ ಪ್ರಾಕ್ಟಿಕಲ್ ಸಾಧ್ಯವಿಲ್ಲ, ಇರಲಿ, ಲೆಟ್ ಅಸ್ ನೋ ವಾಟ್ ಈಸ್ ದೇರ್. ಮಾಡಲಿಕ್ಕಾಗೋದ್ರೆ ಬಿಡೋಣ ವಿಷಯ. ಹೀಗೆ ಆ ಹಾಲು ಪಶುಗಳಿಗಾಗಿ ಪರಮಾತ್ಮ ಕೊಟ್ಟ ಒಂದು ವಿಧವಾದ ಅನ್ನ. ಅದಕ್ಕಾಗಿಯೇ
ನಾನು ಆಗಲೇ ಹೇಳಿದೆ, ಹುಟ್ಟಿದ ಮಗುವಿಗೆ ಮೊದಲು ತಿನ್ನಿಸುವುದು ತುಪ್ಪ, ಅದು ಹಾಲಿನ ವಿಕಾರವಾದ ತುಪ್ಪ. ಹೀಗೆ ಪಶುಗಳಿಗೆ ಕೊಟ್ಟ ಆಹಾರ ಒಂದು. ಆಮೇಲೆ ಪರಮಾತ್ಮ ದೇವತೆಗಳಿಗಾಗಿ 2 ಆಹಾರವನ್ನು ಕೊಟ್ಟ. ದೇವತೆಗಳಿಗೆ ಪರಮಾತ್ಮ 2 ಆಹಾರವನ್ನು ಕೊಟ್ಟ. ಬಲಿ ಹೋಮಾತ್ಮನ ದ್ವಯಂ ಹುತಂಚ ಪ್ರಹುತಂಚ ಅಂತ ಹೇಳ್ತಾರೆ. ದೇವತೆಗಳಿಗೆ ನಾವು ನಿತ್ಯವೂ ಕೂಡ ಹೋಮವನ್ನು ಮಾಡಿ ಅವರಿಗೆ ಆಹಾರವನ್ನು ಕೊಡಬೇಕು. ಬಲಿಯನ್ನು ಕೊಟ್ಟು ಅವರಿಗೆ ನಾವು ಆಹಾರವನ್ನು ಕೊಡಬೇಕು ಅಂತ ಭಗವಂತ ನಮಗೊಂದು ಆಜ್ಞೆಯನ್ನು, ವ್ಯವಸ್ಥೆಯನ್ನು ಶಾಸ್ತ್ರದ ಮೂಲಕ ಮಾಡಿದ್ದಾನೆ. ಅದಕ್ಕಾಗಿ ಪ್ರತಿನಿತ್ಯವೂ ನಾವು ಉಣ್ಣುವ ಮೊದಲು, ನಾವು ತಿನ್ನುವ ಮೊದಲು, ಅಥವಾ ನಮಗೆ ತಿನ್ನುವ ಅಧಿಕಾರ ಬರುವುದೇ ದೇವತೆಗಳಿಗೆ ಕೊಟ್ಟ ನಂತರ. ಹೋಮಾದಿಗಳನ್ನು ಮಾಡಿ, ವೈಶ್ವದೇವಾದಿಗಳನ್ನು ಮಾಡಿ, ಇತರ ಹೋಮಾದಿಗಳನ್ನು ಮಾಡಿ, ಬಲಿಹರಣಾದಿಗಳಲ್ಲಿ ಬಲಿಯನ್ನು ಕೊಟ್ಟು, ಇವೆಲ್ಲ ಆದ ಮೇಲೆ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ನಾನು ಇದೀಗ ಗೀತೆಯ ಒಂದು ಶ್ಲೋಕವನ್ನು ಹೇಳಿದೆ, ತೈರ್ದತ್ತಾನ್ ಅಪ್ರದಾಯ ಏಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ದೇವತೆಗಳಿಗೆ ಕೊಡಬೇಕು ಅಂತ ಭಗವಂತ ನಮಗೆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ನಮಗೆ ಧಾನ್ಯವನ್ನು ದೇವತೆಗಳು ಮಳೆಯ ಮೂಲಕ ನೀರನ್ನು ಕೊಟ್ಟು ಆ ನೀರಿನಿಂದ ಧಾನ್ಯ ಬೆಳೆಯುವಂತೆ ಮಾಡ್ತಾರೆ. ಹೀಗೆ ದೇವತೆಗಳಿಂದ ಉಪಕೃತರಾದ ನಾವು ಅವರಿಗೆ ಪ್ರತಿಯಾಗಿ ಧಾನ್ಯವನ್ನು, ಅರ್ಥಾತ್ ಹೋಮದಲ್ಲಿ ಬಲಿಯ ರೂಪದಲ್ಲಿ ಅವರಿಗೆ ನಾವು ಆಹಾರವನ್ನು ಕೊಡಬೇಕು. ಇದು ನಾವು ಮಾಡಬೇಕಾದ ಒಂದು ಅನಿವಾರ್ಯ ಕರ್ತವ್ಯ. ಆಪ್ಷನ್ ಇಲ್ಲ. ಎಕ್ಸಾಮ್ ಪೇಪರ್ನ ಕೆಲವು ಆಪ್ಷನಲ್ ಕ್ವಶನ್ಸ್ ಅಂತಿರುತ್ತೆ, ಅಲ್ಲ, ಇದು ಕಂಪಲ್ಸರಿ ಕ್ವಶನ್. ಇದು ಮಾಡಲೇಬೇಕು. ಅವಶ್ಯವಾಗಿ ಪ್ರತಿನಿತ್ಯವೂ ಕೂಡ ನಾವಿದನ್ನು ಮಾಡಲೇಬೇಕು. ಕೃಷ್ಣ ಹೇಳುವ ಮಾತು 18ನೇ ಅಧ್ಯಾಯದಲ್ಲಿ, ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಇತ್ಯಾದಿ ಮಾತುಗಳಲ್ಲಿ ಪರಮಾತ್ಮ ಅವಶ್ಯವಾಗಿ ಯಜ್ಞವನ್ನು ಮಾಡಬೇಕು, ಹೋಮವನ್ನು ಮಾಡಬೇಕು, ದೇವತೆಗಳಿಗೆ ಬಲಿಯ ರೂಪದಲ್ಲಿ ಆಹಾರವನ್ನು ಕೊಡಬೇಕು. ಇದು ಅತ್ಯಂತ ಅನಿವಾರ್ಯ. ಹೀಗೆ ದೇವತೆಗಳಿಗಾಗಿ ಭಗವಂತ ನಮ್ಮ ಮೂಲಕ ಆಹಾರವನ್ನು ಕೊಡಬೇಕು ಅಂತ 2 ವಿಧವಾದ ಅನ್ನವನ್ನು ಕೊಟ್ಟ. ಕೊನೆಯದಾಗಿ ಭಗವಂತ ತನಗಾಗಿ 3 ವಿಧವಾದ ಅನ್ನ ಇಟ್ಟುಕೊಂಡ. ದೇವರು ತನಗಾಗಿ 3 ಅನ್ನ ಇಟ್ಟುಕೊಂಡ. ಯಾವುದದು? ವಾಕ್, ಪ್ರಾಣ, ಮನಸ್ಸು. ವಾಕ್ ಮಾತು, ಪ್ರಾಣ ಮನಸ್ಸು, ಇವು 3 ನಾವು ದೇವರಿಗೆ ಕೊಡುವ ಅನ್ನ. ಇದು ಹೇಗೆ ದೇವರಿಗೆ ಅನ್ನ, ಇದೆಂಥ ಅನ್ನ ಅಂತ ಅನ್ಬೋದು. ಆಚಾರ್ಯರು ತುಂಬ ವಿಸ್ತಾರವಾಗಿ ಭಾಷ್ಯದಲ್ಲಿ ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ, ವಾಚಂ ನಿತ್ಯಂ ತದ್ಗುಣೋಕ್ತವು. ನಾವು ದೇವರಿಗೆ ಮಾತಿನಿಂದ ಅನ್ನವನ್ನು ಸಮರ್ಪಣೆ ಮಾಡುವುದು ಹೇಗೆ? ನಿತ್ಯ ಅವನ ಗುಣಗಾನ ಮಾಡಿದರೆ ನಾವು ನಿತ್ಯ ದೇವರಿಗೆ ಅನ್ನವನ್ನು ಕೊಟ್ಟ ಹಾಗೆ. ಏನೇನೋ ಹರಟೆ ಹೊಡ್ತಿರ್ತೀವಲ್ಲ ನಾವು, ಎಷ್ಟು ಮಾತಾಡ್ತೇವೆ. ನಮಗೆ ಇನ್ನು ಇಲ್ಲಿ ತನಕ ಪ್ರಾಯ ಎಷ್ಟು ಮಾತಾಡಿದ ಅಂತ ಅಳೆಯುವ ಮೀಟರ್ ಬಂದಿಲ್ಲ. ನನಗಂತೂ ಗೊತ್ತಿಲ್ಲ. ಬೆಳಗ್ಗಿಂದ ರಾತ್ರಿ ಮಲಗೋ ತನಕ ಎಷ್ಟು ಮಾತಾಡಿದ ಅದನ್ನು ಕೌಂಟ್ ಮಾಡುವಂಥ ಒಂದು ಕೌಂಟಿಂಗ್ ಮೆಷೀನೋ ಅಥವಾ ಅದನ್ನು ಏನಂತಾರೆ ಕೌಂಟ್ ಮಾಡುವಂಥ ಒಂದು ಇದು ಯಾವುದು ಬಂದಿಲ್ಲ. ಇರಲಿ, ಯಾಕೆ ಹೇಳಿದೆ ಅಂದರೆ ಆಡುವ ಮಾತು ಇದು ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ದರೆ, ಗುಣಗಾನವನ್ನು ಮಾಡುವಂತೆ ಆದರೆ ಅದು ನಾವು ದೇವರಿಗೆ ಕೊಡುವ ಅನ್ನ. ನಮಗೆ ದೇವರ ಗುಣ ಎಷ್ಟು ಗೊತ್ತಿದೆ? 4, 6, 8, 10, 20, ಹಬ್ಬಬ್ಬ ಅಂದರೆ 30, 50, 100ಕ್ಕೆ ಮುಗಿದೋಯ್ತು. ಅದಕ್ಕೆ ಆ ಚಿಂತೆ ಬೇಡ. ನಿರಂತರ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇರ್ರಿ. ಅವನ ಗುಣವನ್ನು ಹೇಳ್ತಕ್ಕಂತಹ ಸರ್ವೋತ್ತಮ ಸ್ತೋತ್ರ ವಿಷ್ಣು ಸಹಸ್ರನಾಮ ನಿತ್ಯ ಪಾರಾಯಣ ಮಾಡ್ತಾ ಇರ್ರಿ. ಬೇಕಾದ ಸ್ತೋತ್ರಗಳಿವೆ. ಇವೆಲ್ಲ ಸ್ತೋತ್ರ ಮಾಡ್ತಾ 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 ಇದ್ದರೆ ಅದು ದೇವರಿಗೆ ನಾವು ಅನ್ನ ಕೊಟ್ಟ ಹಾಗೆ, ದೇವರಿಗೆ ಊಟಕ್ಕೆ ಹಾಕಿದ ಹಾಗೆ.
ಅದಕ್ಕಿಂತ ಮಿಗಿಲಾದದರ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ರೂಪವಾದ ಮತ್ತೊಂದು ಅನ್ನವಿದೆ, ಅದು ಬೃಹತಿ ಸಹಸ್ರ. ಅದು ದೇವರಿಗೆ ತುಂಬ ಪ್ರಿಯವಾದ ಅನ್ನ. ಹೀಗೆ ಆ ಭಗವಂತನ ಗುಣಗಾನವನ್ನು ನಾವು ನಮ್ಮ ವಾಗೀಂದ್ರಿಯದಿಂದ ಮಾಡ್ತಾ ಇದ್ದರೆ ನಾವು ದೇವರಿಗೆ ಅನ್ನವನ್ನು ಸಮರ್ಪಣೆ ಮಾಡಿದ ಹಾಗೆ. ದೇವರು ತನಗಾಗಿ ಒಂದು ಅನ್ನವನ್ನು ಸೃಷ್ಟಿ ಮಾಡಿಕೊಂಡ, ಅದು ಮಾತು. ಎರಡನೆಯದು ಪ್ರಾಣ. ಪ್ರಾಣ ಪ್ರಾಣದಲ್ಲಿ 5 ವಿಭಾಗ ಅಂತ ನಮಗೆಲ್ಲ ಗೊತ್ತು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದನ್ನು ದೇವರಿಗೆ ನಾವು ಅನ್ನವಾಗಿ ಸಮರ್ಪಣೆ ಮಾಡಬೇಕು. ಹೇಗೆ? 5ಕ್ಕೂ ಆಚಾರ್ಯ ಹೇಳ್ತಾರೆ, ಪ್ರಾಣಂ ತತ್ ಕರ್ಮಣಿ ಸ್ಫುಟಂ. ದೇವರ ಸಂಬಂಧಿಯಾದ ಕರ್ಮಗಳನ್ನು ಮಾಡುವುದರಲ್ಲಿ ನಾವು ನಮ್ಮ ಪ್ರಾಣಶಕ್ತಿಯನ್ನು ವಿನಿಯೋಗ ಮಾಡಬೇಕು. ಇನ್ನೆಲ್ಲೆಲ್ಲೋ ಏನೇನೋ ನಿಷಿದ್ಧವಾದ, ಮಾಡಬಾರದ, ಕೆಟ್ಟದಾದ ಕರ್ಮಗಳನ್ನು ಮಾಡುವುದರಲ್ಲಿ ನಮ್ಮ ಪ್ರಾಣಶಕ್ತಿಯನ್ನು ಉಪಯೋಗ ಮಾಡುವುದು ಬೇಡ. ದೇವರ ಸಂಬಂಧಿಯಾದ, ದೇವರ ಪ್ರೀತಿಕರವಾದ, ದೇವರ ಒಂದು ನಮಗೆ ಅನುಗ್ರಹ ಸಂಪಾದಕವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡುವುದರಲ್ಲಿ ನಾವು ನಮ್ಮ ಪ್ರಾಣಶಕ್ತಿಯನ್ನು ವಿನಿಯೋಗ ಮಾಡುವಂತೆ ಆದರೆ ನಾವು ದೇವರಿಗೆ ಅನ್ನವನ್ನು ಸಮರ್ಪಣೆ ಮಾಡಿದ ಹಾಗೆ. ಹೀಗೆ 5 ಕೂಡ ಪರಮಾತ್ಮನಿಗಾಗಿ ನಾವು ವಿನಿಯೋಗವನ್ನು ಮಾಡಿದರೆ ಅದು ಅನ್ನವನ್ನು ಕೊಟ್ಟ ಹಾಗೆ ಎಂಬುದಾಗಿ ಹೇಳಿ, ಕೊನೆಯದಾಗಿ ಮನಸ್ಸು. ಈ ಮನಸ್ಸನ್ನು ದೇವರಿಗೆ ನಾವು ಅನ್ನ ರೂಪದಲ್ಲಿ ಕೊಡಬೇಕು. ಹೇಗೆ ಮನಸ್ಸನ್ನು ದೇವರಿಗೆ ಅನ್ನವಾಗಿ ಕೊಡುವುದು ಹೇಗೆ ಅಂತಂದರೆ, ಅನಂತಂ ವೈ ಮನಃ ಅಂತ ಉಪನಿಷತ್ತು ಹೇಳುತ್ತೆ. ಮನಸ್ಸಿನ ವೃತ್ತಿಗಳು ಅನೇಕ. ಮನಸ್ಸಿನ ವೃತ್ತಿಗಳು ಅನೇಕ. ಆ ಮನಸ್ಸಿನ ನಾನಾ ವಿಧವಾದ ವೃತ್ತಿಗಳು ಹ್ರೀಹಿ, ಭೀಹಿ, ಧೀಹಿ ಇತ್ಯೇತತ್ ಸರ್ವಂ ಮನಯೇವ ಎಂಬುದಾಗಿ ಹೇಳಿ ಉಪನಿಷತ್ತು ಹೇಳುತ್ತೆ. ಆ ರೀತಿಯಾಗಿ ನಾನಾ ವಿಧವಾದ ಮನಸ್ಸಿನ ವೃತ್ತಿಗಳನ್ನು ದೇವರಿಗಾಗಿ ಅರ್ಪಣೆ ಮಾಡಬೇಕು. ವಾದಿರಾಜರು ಹೇಳುವಂತೆ ನಾವು ದ್ವೇಷ ಮಾಡಬೇಕಂತೆ. ಯಾವುದನ್ನು ದ್ವೇಷ ಮಾಡಬೇಕು, ಯಾರನ್ನು ದ್ವೇಷ ಮಾಡಬೇಕು, ಎಲ್ಲಿ ಪ್ರೀತಿ ಮಾಡಬೇಕು, ಎಲ್ಲಿ ಕಾಮನೆ ಬೇಕು? ಭಗವಂತನ ಸಂಬಂಧಿಯಾದ ಕರ್ಮಗಳನ್ನು ಮಾಡುವುದರಲ್ಲಿ ನಮಗೆ ಕಾಮನೆ ಬೇಕು, ಅಪೇಕ್ಷೆ ಬೇಕು. ನಿಷಿದ್ಧವಾದ ಕರ್ಮವನ್ನು ಬಿಡುವುದರಲ್ಲಿ ನಮ್ಮ ಮಹಾ ಪ್ರಯತ್ನ ಬೇಕು. ಹೀಗೆ ಆಚಾರ್ಯರು ತುಂಬ ಸುಂದರವಾಗಿ ಯಾವ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಮನವನಿತ್ತರೆ ತನ್ನ ನೀವನು ಅಂತ ಜಗನ್ನಾಥದಾಸರು. ಹಾಗೆ ಆ ಮನಸ್ಸನ್ನು ದೇವರಿಗೆ ನಾವು ಕೊಟ್ಟದ್ದಾದರೆ ಅದು ಭಗವಂತನಿಗೆ ಅನ್ನವಾಗತ್ತೆ. ಹೀಗೆ ವಾಕ್, ಪ್ರಾಣ, ಮನಸ್ಸು ಎಂಬುದು ದೇವರು ತನಗಾಗಿ ಮಾಡಿಕೊಂಡ 3 ವಿಧವಾದ ಅನ್ನ. ಹೀಗೆ 7 ವಿಧವಾಗಿರ್ತಕ್ಕಂತಹ ಅನ್ನವನ್ನು ಉಪನಿಷತ್ತು ಹೇಳುತ್ತೆ. ಅದರ ಕುರಿತಾಗಿ ಅತ್ಯಲ್ಪವಾಗಿರ್ತಕ್ಕಂತಹ ಸಮಯದಲ್ಲಿ ಯಥಾಮತಿಯಾಗಿ ನಿರೂಪಣೆ ಮಾಡುವ ಪ್ರಯತ್ನವನ್ನು ಪಟ್ಟಿದ್ದೇನೆ. ಭಾಗ್ಯನಗರದ ಚಾತುರ್ಮಾಸ್ಯದ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ, ಶುಭ ಸಂಜೆಯಲ್ಲಿ 2 ಮಾತನ್ನು ಹೇಳುವಂಥ ಅವಕಾಶ ನನಗೆ ದೊರಕಿದ್ದಕ್ಕೆ ಮಹಾಸ್ವಾಮಿಗಳವರ ಚರಣಕಮಲಗಳಲ್ಲಿ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿಗೆ ಚಾತುರ್ಮಾಸ್ಯ ಪ್ರಾರಂಭವಾಗಿ ಸರಿಯಾಗಿ 30ನೇ ದಿವಸ, 30ನೆಯ ಚಾತುರ್ಮಾಸ್ಯ 30ನೇ ದಿವಸ. ಇನ್ನು ಮುಂದೆ ಚಾತುರ್ಮಾಸ ನಡೆಯುವುದಿದೆ. ಆ ಒಂದು 30ನೇ ದಿವಸದಲ್ಲಿ 30 ನಿಮಿಷಗಳ ಪರ್ಯಂತ ಹೇಳುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದ ಎಲ್ಲ ಈ ಚಾತುರ್ಮಾಸ್ಯದ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ವಿದ್ವಾಂಸರಾದ ಪಂಡಿತ ಪದ್ಮನಾಭಾಚಾರ್ಯರಿಗೂ ಧನ್ಯವಾದಗಳನ್ನು ಹೇಳಿ 2 ವಾಕ್ಕುಸುಮಗಳನ್ನು ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತಾ 2 ಮಾತನ್ನು ಮುಗಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೆಯೇ ನಮಃ. ಇಲ್ಲಿಯವರೆಗೆ ಪಂಡಿತರಾದ ವೆಂಕಟಗಿರೀಶಾಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಸಪ್ತಾನ್ನ ವಿದ್ಯೆಯನ್ನು ಹೇಳಿಕೊಟ್ರು. 7 ಅನ್ನಗಳು, ಅದರಲ್ಲಿ 1 ಶಿಶುಗಳಿಗೆ, 1 ಮನುಷ್ಯರಿಗೆ, 2 ದೇವತೆಗಳಿಗೆ, 3 ತನಗೆ. 1 ಕ್ಷೀರ, ಇನ್ನೊಂದು ಅನ್ನ, ಹುತ, ಪ್ರಹುತ, ವಾಕ್,
ಪ್ರಾಣ ಮನಸ್ಸು ಈ ರೀತಿಯಾಗಿ 7 ಅನ್ನಗಳನ್ನು ಮಾಡಿ ಭಗವಂತ ಎಲ್ಲರನ್ನೂ ಪೋಷಣೆ ಮಾಡಿ ತನಗಾಗಿ 3 ಅನ್ನವನ್ನು ಇಟ್ಟುಕೊಂಡ. ಹಾಗಾದರೆ ಭಗವಂತನಿಗೆ ಬಹಳ ಹಸಿವೆ ಇದೆ. ತಾನು ದೇವತೆಗಳಿಗೆ 2, ಮನುಷ್ಯರಿಗೆ 1, ಶಿಶುಗಳಿಗೆ 1, ತನಗಾಗಿ 3 ಇಟ್ಟುಕೊಂಡ. ಹಾಗಾದರೆ ದೇವರಿಗೆ ಹಸಿವೆ ಬಹಳ ಇದೆ. ಹಾಗಲ್ಲ, ನಾವು ಉಣ್ಣುವ ಅನ್ನ ಎಲ್ಲ ದೇವರದೇ. ಆ 3 ವಾಕ್ ಪ್ರಾಣ ಮನಸ್ಸು, ನಮ್ಮ ಮಾತು, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು ಎಲ್ಲವನ್ನೂ ದೇವರಿಗೆ ಸಮರ್ಪಣೆಯನ್ನು ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ ಅನ್ನುವ ಅದ್ಭುತವಾದ ವಿದ್ಯೆಯನ್ನು ಅವರು ಉಪದೇಶವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು, ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ